ಅದರಲ್ಲಿ ನಾವು ಅನ್ಕೊಂಡು ಶುರು ಮಾಡಿದ್ದು ಬೇರೆ ಥರ ಆ್ಯಂಡ್ ಇಲ್ಲಿ ತನಕ ಬಂದು ತಲುಪಿದೆ ಅಂತ ಹೇಳಿದ್ರೆ ಮೇಜರ್ ಆಗಿ ಗೌಡ್ರಿಗೂ ವೆಂಕಟ್ ಗೌಡ್ರಿಗೂ ಇಬ್ಬರಿಗೂ ತುಂಬ ಧನ್ಯವಾದಗಳನ್ನ ಹೇಳಬೇಕು. ಹಾಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನನ್ನ ಬಗ್ಗೆ ಶುರು ಮಾಡ್ತೀನಿ. ಆ್ಯಂಡ್ ತುಂಬ ಬೋರ್ ಹೊಡಿಸ್ದೆ, ಎಷ್ಟು ಕಾಂಪ್ಯಾಕ್ಟ್ ಆಗಿ ಎಷ್ಟು ಸಿಂಪಲ್ ಆಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಅದನ್ನು ಟ್ರೈ ಮಾಡ್ತೀನಿ. ನಾನು ಗೌತಮ್ ಆರ್ ಅಂತ, ಮೂಲತಃ ಮೈಸೂರವನು. ನನ್ನ ಮೊದಲನೇ ಸಿನಿಮಾ ಆ್ಯಕ್ಟರ್ ಆಗಿ ಪ್ರೇಮಗಿಮ್ಮ ಜಾನೇದು ಅಂತ ಒಂದು ಸಿನಿಮಾ ಮಾಡಿದ್ದೆ. ನಾನು ಪಲ್ಲವಿ ಗೌಡ ಆ್ಯಂಡ್ ಮುಂತಾದರು ಆ್ಯಕ್ಟ್ ಮಾಡಿದ್ವಿ. ಚೇತನ್ ಅವರು ಡೈರೆಕ್ಟ್ ಮಾಡಿದರು. ಅದಾದ ನಂತರ ಸಿಂಧೂರ ಅಂತ ಒಂದು ಸೀರಿಯಲ್ನ ಅಲ್ಲಿ ಆ್ಯಕ್ಟ್ ಮಾಡಿ 2 years. ಅದಾದಮೇಲೆ 2024 ಏಪ್ರಿಲಲ್ಲಿ 4ನೇ ಆಯಾಮ ಅಂತ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಯಿತು. ಅದರದ್ದು ಆ್ಯಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಒಂದು ಪುಟ್ಟ ವಿಚಾರ, ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಇವಾಗ ಯಾವ ಥರ ಆಗೋಗಿದೆ ಅಂದರೆ ಒಂಥರ ಗಡ್ಬಡ್ ಥರ ಆಗಿದೆ. ಒಂದು ಸಿನಿಮಾ ಅಂದರೆ ಒಂದು ಬಜೆಟ್ ಇರುತ್ತೆ ಆಲ್ರೆಡಿ. ಆ ಬಜೆಟಿಗೆ ತಕ್ಕಂತೆ ಆ್ಯಕ್ಟರ್ನ ಹಾಕೊಳ್ಳೋಣ, ಅವ್ರಿಗೆ ಟಿ ವಿ ರೇಟ್ಸ್ ಎಷ್ಟಿದೆ, ಅವ್ರಿಗೆ ಸಿನಿಮಾ ಬಿಸ್ನೆಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಾದಮೇಲೆ ಕಾಮಿಡಿಯನ್ಸ್ ತರೋಣ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ತರೋಣ, ಸಿಂಗರ್ಸ್ ತರೋಣ, ಈ ಥರ ಅದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮನೆ ಕಟ್ಟದಂಗೆ ಆಗ್ಬಿಟ್ಟಿದೆ. ಬಟ್ ನನಗೆ ಸ್ಲೋ ಆಗಿ ಆಮೇಲಿಂದ ವಾಪಸ್ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಏನು ಅನ್ಸಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳಬೇಕು ಅಂತ ನಮಗೆ ಮನಸ್ಸೊಳಗಡೆ ತುಡಿತಾ ಇದ್ರೆ ದಿಸ್ ಇಸ್ ವರ್ತಿ ಟು ಬಿ ಟೋಲ್ಡ್. ಇದನ್ನು ಹೇಳೋದಕ್ಕೆ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ನಿಮ್ಗೂ ಯಾರೇ ಆಡಿಯನ್ಸ್ ಅದನ್ನು ನೋಡ್ತಿದ್ರು, ಅದನ್ನು ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೇನೋ ಒಂದು ಲೈಫ್ ಚೇಂಜಿಂಗ್ ಥಿಂಗ್, ಪ್ರಾಬ್ಲಿ 0.001% ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕ ವಿಷಯ ಚೇಂಜ್ ಆದ್ರೂ ಅದು ಸಿನಿಮಾ ಮೇಕರ್ಸ್ಗಿರುವಂತಹ ಒಂದು ಜವಾಬ್ದಾರಿ, ಅದನ್ನು ತಲುಪಿಸಿದಾಗ ಆಗುತ್ತೆ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಾದ್ರೆ ಸುಮಾರು ಸಲ ಅನ್ಕೊಂಡಿರ್ತೀವಿ ದಟ್ ಇದೇನೋ ಸರಿ ಇಲ್ಲ ಅಂತ ಹೇಳ್ತಾರೆ, ನಾವೇ ಸರಿ ಮಾಡಿಬಿಡೋಣ ಅಂತ ಎಷ್ಟೊಂದು ಸಲ ಅನಿಸ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಬಟ್ ಅದು ಗೊತ್ತಿರಲ್ವಲ್ಲ, ಅದೇ ಬ್ಲೆಸ್ಸಿಂಗ್. ಗೊತ್ತಿಲ್ಲದೆ ಹೋಗಿ ಕೈ ಹಾಕ್ಬಿಡ್ತೀವಿ. ಕೈ ಹಾಕಿದ ಮೇಲೆ ಎಷ್ಟೊಂದು ಕೆಲಸಗಳು ಆಗ್ಬಿಡುತ್ತೆ. ಸೊ ನಾವ್ಯಾವುದೋ ವ್ಯವಸ್ಥೆನ ದೂರೋದಾಗಲಿ ಅಥವಾ ಬೇರೆ ಯಾರೋ ಸರಿ ಮಾಡಲಿ ಅನ್ನೋದಾಗಲಿ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಏನಾದರೂ ತಪ್ಪಿದ್ರೂ ಬೇರೆ ಯಾರೋ ಬಂದು ಸರಿ ಮಾಡಲಿ, ದೊಡ್ಡವ್ರು ಸರಿ ಮಾಡಲಿ ಅನ್ನೋದನ್ನು ಬಿಟ್ಟು, ಹೇಗೆ ಇವಾಗಿರೋ ಸ್ಟಾರ್ಸ್ ಹೇಳ್ತಾರೆ ದಟ್ ನಾವೇ ಮುಂದಬೇಕು, ನಾವೇ ಸರಿ ಮಾಡಬೇಕು ಅಂತ. ಈ ಸಿನಿಮಾದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ, ಅವ್ರಿಗೆ ಮನಸ್ಸಿಗೆ ತಟ್ಟಿದಾಗ ಅದನ್ನು ಅವರೇ ಮುಂದೆ ನಿಂತು ಅದನ್ನು ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು ಸರಿ ಮಾಡ್ತಾರೆ ಅನ್ನೋದೇ ಪಂಚರತ್ನಗಳು. ಒಂದು ಚಿಕ್ಕ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದನ್ನ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಪಂಚಭೂತಗಳು ಅಂತ ಬರೆದಿದ್ದೆ ನಾನು. ಅದಕ್ಕೆ ಸಾಂಗಲ್ಲೂ ಪಂಚಭೂತಗಳು ಅಂತ ಬರುತ್ತೆ. ಪಂಚಭೂತಗಳು ಅಂದಾಗೆ 5 ಎಲಿಮೆಂಟ್ಸ್ ಆಫ್ ನೇಚರ್. ಅದರಲ್ಲಿ ಎಲ್ಲರ ಕ್ಯಾರೆಕ್ಟರ್ ಹೆಸರುಗಳು ಹಾಗೆ ಇದೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು ಹಾಗೆ ಇದೆ. ಭುವನ್ ಪ್ರಥಮ್ ಆ್ಯಕ್ಟ್ ಮಾಡಿರೋ ಅಂಥ ರೋಲ್ ಹೆಸರು ಭುವನ್ ಅಂತ, ತುಂಬ ತಾಳ್ಮೆ ಇರುವಂಥ ಕ್ಯಾರೆಕ್ಟರ್. ನೆಕ್ಸ್ಟ್ ಜೀವಿಕಾ ಅಂತ, ಆದ್ಯ ಆ್ಯಕ್ಟ್ ಮಾಡಿರೋ ಕ್ಯಾರೆಕ್ಟರ್. ಸೊ ಜೀವಿಕಾ ಅಂದರೆ ನೀರು ಥರ, ಯಾವ ಕಡೆ ತಗ್ಗು ಬಗ್ಗಿರುತ್ತೆ ಆ ಕಡೆ ಫಾಲೋ ಆಗುತ್ತೆ ವಿತ್ ಫ್ಲೋ ಅನ್ನೋ ಥರ. ನೆಕ್ಸ್ಟ್ ತಾನ್ವಿ ಆ್ಯಕ್ಟ್ ಮಾಡಿರೋಂಥ ರೋಲ್ ಜ್ಯೋತಿ ಅಂತ. ಸೊ ಅದು ಯಾವಾಗಲೂ ಫೈರ್ ಥರ ತುಂಬ ಎನರ್ಜೆಟಿಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ವಿಹಾನ್ ಆ್ಯಕ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ ಅನಿಲ್ ಅಂತ. ಸೊ ಗಾಳಿ, ಅದನ್ನು ತುಂಬ ಯಾವ ಕಡೆ ಹೋಗುತ್ತೆ ಆ ಕಡೆ, ಆ ಥರದೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಯಶಸ್ ಆ್ಯಕ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ ಆಕಾಶ್ ಅಂತ. ಸೊ ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂತೆ ಡಿಸೈನ್ ಮಾಡಿರುವಂಥ ಸಬ್ಜೆಕ್ಟ್ ಅದು ಪಂಚಭೂತಗಳು ಅಂತ. ಬಟ್ ಅಗೈನ್ ಇಟ್ ಮೈಟ್ ಗಿವ್ ಅ ಡಿಫ್ರೆಂಟ್ ಫೀಲಿಂಗ್. ಭೂತಗಳು ಅಂತ ತುಂಬ ಜನ ಪಂಚಭೂತಗಳು ಅಂತ ಒಟ್ಟಿಗೆ ನೋಡಲ್ಲ. ಸೊ ಅದನ್ನು ಪಂಚರತ್ನಗಳು ಅಂತ ಚೇಂಜ್ ಮಾಡೋಣ ಅಂತ ವೆಂಕಟ್ ಗೌಡ್ರು ಒಂದು ಸಜೆಷನ್ ಕೊಟ್ಟು ವಿಥಾಟ್ ಓಕೆ ಸೂಟ್ ಆಗ್ತಾ ಇದೆ, ಹಾಗೆ ಇರಲಿ ಅಂತ ಮಾಡಿದ್ದೀವಿ. ಆ್ಯಂಡ್ ಇದು ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್ಸ್ ಬಿಂದು ಆಚಾರ್ಯ ಅವರು ಮಾಡಿದ್ದಾರೆ. ಅದು ಆಕಾಶ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಮೇಲೇ ಸಿನಿಮಾ ಸ್ಟೋರಿ ಹೋಗುತ್ತೆ, ಕತೆ ಹೋಗುತ್ತೆ. ಈಗ ರೀಸೆಂಟಾಗಿ ರಾಘವೇಂದ್ರ ಮಹತ್ ಮೇಲೆ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಂದು. ಸೊ ಇಷ್ಟು ತಲೆಯಲ್ಲಿ ಇತ್ತು ನನಗೆ ಬೇಸಿಕಲಿ. ಸೊ ನೀವೇನಾದರೂ ಕೇಳೋ ಆಗಿದ್ರೆ ಅಥವಾ ಏನಾದರೂ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ. ಅಥವಾ ಯಾವ ವಿಷಯಗಳನ್ನ ಹೇಳಿಕೊಟ್ಟಿದ್ದೀರ? ನಾನು ಹೇಳಿದ್ನಲ್ಲ ಸರ್, ಇವಾಗ ಆಲ್ರೆಡಿ ದ್ಯಾಟ್ ನಾವು ಯಾವುದನ್ನು ದೂರೋದಾಗಲಿ ಅಥವಾ ಯಾವುದಕ್ಕೋಸ್ಕರ ಕಾಯೋದಾಗಲಿ ಮಾಡೋದ್ರ ಬದಲು ನಾವೇ ಜವಾಬ್ದಾರಿನ ತಗೊಂಡು ನಾವೇ ಒಂದು ಹೆಜ್ಜೆನ ಮುಂದೆ ಇಟ್ಟು ಅದನ್ನು ಮಾಡಬೇಕು ಅಂತ ಒಂದು ಕೆಲಸನ ಹೇಳಬೇಕು ಅಂತ ಮಾಡಿದ್ದು ಸಿನಿಮಾ ಸರ್. ತುಂಬ ವರ್ಷದಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಸರ್. ಆದರೆ ನಮ್ಮ ವೆಂಕಟ್ ಗೌಡ್ರು ಸ್ನೇಹಿತರು, ಇದು ಒಂದು ಸಿನಿಮಾ ನಡೀತಾ ಇದೆ,
ಟೇಕ್ ಓವರ್ ತೊಗೊಂಡು ಮಾಡ್ತೀರಾ ಅಂತ ಅಂದರು. ಕತೆ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಅದಕ್ಕೆ ನಾವು ಎಕ್ಸಿಬಿಟ್ರ್ ಡಿಸ್ಟ್ರಿಬ್ಯೂಟರ್ ಎರಡೂ ಆಗಿರೋದ್ರಿಂದ ಕತೆ ಚೆನ್ನಾಗಿ, ಮಕ್ಕಳು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದನ್ನ ಟೇಕ್ ಓವರ್ ತೊಗೊಂಡು ಸಿನಿಮಾ ಮಾಡಿ ಮುಗಿಸ್ತು. ಯಾವ ವಿಚಾರ ತುಂಬ ಇಷ್ಟ ಆಯಿತು ನಿಮಗೆ? ಯಾಕಂದರೆ ನೀವು ಸುಮಾರು ಸಿನಿಮಾ ಥಿಯೇಟರ್ ನೋಡಿದ್ದೀರಿ. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರದ್ದು ಪ್ರತಿಭೆನ ತೋರಿಸಿದ್ದಾರೆ. ಅದರಲ್ಲಿ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು ನಾವು ಆವಾಗ ಈ ಆ್ಯಕ್ಟಿಂಗ್ ಎಲ್ಲ ನಮಗೆಲ್ಲ ಏನೂ ಗೊತ್ತಿರಲಿಲ್ಲ. ಮಾತಾಡೋಕ್ಕೆ ಗೊತ್ತಿರಲಿಲ್ಲ. ಇವಾಗ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯಾಗಿ ಮಾಡೋದ್ರಿಂದ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋದೊಂದು ಅನಿಸ್ತು. ಅದರಿಂದ ಮಕ್ಕಳು ಸಿನಿಮಾ ಆಗಿದ್ದರಿಂದ ಒಂದು ಸ್ವಲ್ಪ ಇನ್ನು ಹುಡುಗರೆಲ್ಲ ಚೆನ್ನಾಗಿ ಬೆಳೆಯೋ ಹುಡುಗರು, ಇನ್ನು ಮುಂದಕ್ಕೆ ಇವರೆಲ್ಲ ಒಳ್ಳೆ ನಟರಾಗ್ಬೋದು, ಮುಂದಕ್ಕೆ ಬೆಳೀತಾರೆ. ಇಂಥ ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಅಂತ ನಮಗೆ ಅನಿಸುತ್ತೆ. ಸಿನಿಮಾಗಳು ರೆಗ್ಯುಲರ್ ಆಗಿ ಮಾಡ್ತೀರಾ ಅಥವಾ ಏನೋ ಅಪ್ರೂಪಕ್ಕೊಂದು ಅಂತ? ಇಲ್ಲ, ಒಳ್ಳೆ ಸಿನಿಮಾ ಬಂದರೆ ಮಾಡೋಣ. ನಮ್ಮ ಬಡ್ಜೆಟ್ಗೆ ಇವತ್ತಿನ ನೋಡ್ತಾ ಇರ್ಬೋದು ನೀವು ಸಿನಿಮಾಗಳು ಇಂಡಸ್ಟ್ರಿ ಹೆಂಗಿದೆ ಅಂತ. ಎಕ್ಸಿಬಿಷನ್ ಲೈನಲ್ಲೂ ನಿಮಗೆ ಗೊತ್ತಿದೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆದರೂ ಸಿನಿಮಾಗಳು ನಿಲ್ತಾ ಇರೋ ಕೆಲವೇ ಬೆರಳಿಕೆಗಳಷ್ಟು. ಸಿನಿಮಾ ಚೆನ್ನಾಗಿದ್ರೂ ಓಡ್ತಾ ಇಲ್ಲ ಕೆಲವು ಸರ್. ಅದೇ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಅದೇ ಒಳ್ಳೆ ಸಿನಿಮಾ ಇದ್ದರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಜನ. ಮಾರ್ಚ್ 6ಕ್ಕೆ ಹಾಕಿದಿರಿ, ಎಷ್ಟು ಥಿಯೇಟ್ರಿಗೆ ಬರಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರಲ್ಲ? ನಾವೊಂದು 50ಇಂದ 75 ಥಿಯೇಟ್ರು ಕನ್ಫರ್ಮ್ ಮಾಡಿದ್ವಿ. ಈ ಮೇನ್ ಥಿಯೇಟ್ರು ನಿಮ್ಮದೇ? ಹಾಂ, ಮೇನ್ ಥಿಯೇಟ್ರ್. ಮಾಲ್ಸ್ ಎಲ್ಲ ಇದೆ, ಮಾಲ್ಗಳೆಲ್ಲ ಕೊಟ್ಟಿದ್ದಾರೆ, ಶೋ ಕೊಟ್ಟಿದ್ದಾರೆ. ಮೇನ್ ಥಿಯೇಟ್ರು ನಮ್ಮದೇ. ಯಾಕಂದರೆ ಮಕ್ಕಳು ಚಿತ್ರ ಅಂತ ಈಗ ಇದಾಗಿರೋದ್ರಿಂದ ಸೆನ್ಸರ್ ಮಕ್ಕಳು ಚಿತ್ರ ಅಂತ ಬಂದಿದೆ ಅಲ್ಲ? ಚಿಲ್ಡ್ರನ್ ಸಿನಿಮಾ ಅಂತ. ಈಗ ನೀವು ಅದನ್ನು ಈ ಶಾಲೆ ಮಕ್ಕಳುಗಳಿಗೆ ತೋರಿಸುವಂಥದ್ದು ಏನಾದರೂ ಪ್ಲಾನ್ ಔಟ್ ಮಾಡಿದ್ದೀರಾ? ಅದು ಮುಂದೆ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಂದರೆ ಈಗೆಲ್ಲ ರಿಲೀಸ್ ಮಾಡಾದ್ಮೇಲೆ ಇನ್ನೂ ದೊಡ್ಡದಾಗಿ ಇದು ಮಾಡ್ತೀವಿ. ಎಜುಕೇಷನ್ ಮಿನಿಸ್ಟ್ರಿಗೂ ಒಂದ್ಸತಿ ಸಿನಿಮಾ ತೋರಿಸ್ಬಿಡಿ. ತೋರಿಸ್ತೀವಿ ಎಲ್ಲರಿಗೂ ತೋರಿಸ್ತೀವಿ ಸರ್. ಇದು ಅವರೆಲ್ಲ ನೋಡೋಂಥ ಸಿನಿಮಾನೇ, ಅವ್ರಿಗೆ ತೋರಿಸಿದ್ರೆ ಒಂದು ತೋರಿಸಿದ್ರೆ ನಿಮ್ಮ ನೆಕ್ಸ್ಟ್ ಫರ್ದರ್. ನಿನ್ನ ಹೆಸರು ಹೇಳು, ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ? ನನ್ನ ಹೆಸರು ಯಶಸ್. ನಾನು 4th ಓದ್ತಾ ಇದ್ದೀನಿ. ಸ್ಕೂಲು PMC ಕೇಂದ್ರೀಯ ವಿದ್ಯಾಲಯ ಮೈಸೂರು. ನಾನು ಫಿಲಮು ಎಂಜಾಯ್ ಮಾಡಿದೆ. ಗೌತಮ್ ಸರ್ ಏನೇನು ಕೊಟ್ಟು ಅದನ್ನು ಮಾಡಿದೆ. ಹ್ಯಾಪಿಯಾಗಿದ್ದೆ. ಎಷ್ಟು ದಿನ ರಜಾ ಹಾಕಿದ್ಯಾ ಸ್ಕೂಲ್ಗೆ? ಎಷ್ಟು ದಿನ ರಜಾ ಹಾಕಿದ್ಯಾ ಸ್ಕೂಲ್ಗೆ? ಎಷ್ಟು ದಿನ ರಜಾ ಹಾಕಿದ್ಯಾ ಸ್ಕೂಲ್ಗೆ? ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ಯಾ? ರಜಾ ಹಾಕಿದ್ಕೆ ಹ್ಯಾಪಿ ಆಗಿದ್ಯಾ? ಹಾಂ, ಕೊಡು, ಅವನು ಕೊಡು. ಹಾಯ್, ನನ್ನ ಹೆಸರು ವಿಯಾ. ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇಲ್ಲೇ ಹಿಂದೆಗಡೆ KV ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲೇ ಓದ್ತಿರೋದು. ಇವ್ನು ನೋಡಿ, ಆಕ್ಚುಲಿ ಇವ್ರಿಗೆ ಏನ್ ಗೊತ್ತು ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಿಲ್ಮಲ್ಲಿ ಇರೋ ತರಾನೇ ಅನಿಲ್ ಕ್ಯಾರೆಕ್ಟರ್ ತುಂಬಾ ತರಲೆ ಅಂಡ್ ಟಾಕೆಟಿವ್. ಎಷ್ಟು ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ. ಎಲ್ಲರೂ ಜೋಕ್ಸ್ ಮಾಡಿಕೊಂಡು ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿಗೆ ನಂಗೆ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ. ಪ್ಲಸ್ ನಂದು ರಿಲೀಸ್ ಆಗ್ತಿರೋದು ಮೇನ್ ಕ್ಯಾರೆಕ್ಟರ್ದು ಇದು ಫಸ್ಟ್ ಮೂವಿ. 6th ಹೇಗಿರುತ್ತೆ ಜನರ ಪ್ಲೇಸು ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸಿನಿಮಾ ಮಾಡಿದ್ಯಾ? ಇದಕ್ಕೆ ಮುಂಚೆ ಯಾವ್ದಾರು ಮಾಡಿದ್ಯಾ? ಇದಕ್ಕೆ ಮುಂಚೆ ಮಾಡಿದ್ಯಪ್ಪ? ಹಾಂ ಸರ್. ಎಷ್ಟು ಸಿನಿಮಾ ಮಾಡಿದ್ಯಾ? ಆಯ್ತು ಸರ್, ಇದುವರೆಗೂ 6-7 ಮಾಡಿದ್ದೀನಿ ಸರ್. ಹೌದಾ? ಓಕೆ. ಶೂಟಿಂಗ್ ಅಷ್ಟು ಚೆನ್ನಾಗಿತ್ತಾ? ಹಾಂ ಸರ್. ಏನೇನು ತಿಂದೆ? ಸರಿ, ಶಾವಿಗೆ ತಿಂದೆ ಸರ್. ಈಗ ಜಸ್ಟ್ ಸರ್, ಈ ಮೂವಿಲಿ ನನ್ನ ನೇಮು ಅನಿಲ್ ಅಂತ. ಅಂದರೆ ಮೀನಿಂಗು ಗಾಳಿಯಷ್ಟು ಶುದ್ಧ ತರಲೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ತನ್ವಿ. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ನನಗೆ ಫೀವರ್ ಇದೆ, ಸೊ ಸಾರಿ. ಬಟ್ ನಂಗೆ ಎಷ್ಟಾಗುತ್ತೆ ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ, ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ನಾನು ಈ ಮೂವಿಯಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಜ್ಯೋತಿ ಅನ್ನೋದು ಇಟ್ಸ್ ಲೈಕ್ ಅದು ಒಂದು ದೀಪ ಥರ, ಯಾವತ್ತಿದ್ರೂ ಉರಿತಾ ಇರುತ್ತೆ, ಯಾವತ್ತಿದ್ರೂ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟಾಗಿತ್ತು ಅಷ್ಟು ಆ ಮೂವಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರೋಕ್ಕೆ
ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಎಲ್ಲ ನನ್ನ ಟೀಮ್ ಮೆಂಬರ್ಸು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಗೌತಮ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಈ ಮೂವಿದು ಸ್ಕ್ರಿಪ್ಟ್ ಮತ್ತು ಮಾರಲ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಲೈಕ್ ದಿಸ್ ಮೂವಿ ಆ್ಯಂಡ್ ಸಿ ವಿತ್ ಆಲ್ ದೇರ್ ಹಾರ್ಟ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ಆದ್ಯ. ಸೊ ನಾನು ಈ ಸಿನಿಮಾದಲ್ಲಿ ಜೀವಿತ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ. ಆ್ಯಂಡ್ ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಇವ್ರು ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ಮತ್ತು ಏಯ್, ನಿಂದೇನೇ ದೊಡ್ಡಸ್ಕೆ? ನಿನ್ನ ತಲೆ ಮೇಲೆ ಏನು ಕೊಂಬು ಬೆಳೆದಿದ್ಯಾ? ನಿನ್ನ ಗಂಡ ನಿನಗೆ ಹೆಚ್ಚಾದ್ರೆ ನನ್ನ ಗಂಡ ನನಗೆ ಹೆಚ್ಚು. ನಿನ್ನ ಗಂಡ ಪೊಲೀಸ್ ಆದ್ರೆ ನನ್ನ ಗಂಡನೂ ಪೊಲೀಸೇ. ನಿನ್ನ ಗಂಡ ಹಾಕೋದು ಕಾಕಿ ಬಟ್ಟೆ ಆದ್ರೆ ನನ್ನ ಗಂಡ ಹಾಕೋದು ಕಾಕಿ ಬಟ್ಟೆನೆ. ನಿನಗೆ ಬೇಕಾದ್ರೆ 10 ಸಲ ತಿನ್ನು, 20 ಸೀರೆ ಉಟ್ಕೋ. ತಿಂದಿದ್ದು ಜೀರ್ಣ ಆಗದಿದ್ರೆ ಬೀದಿಲಿ ಮೆರವಣಿಗೆ ಹೋಗು. ಅಷ್ಟೇ ಹೊರತು ನಿನ್ ಕೋಪ್ ನನ್ನ ಹತ್ರ ಇಟ್ಕೋಬೇಡ. ಥ್ಯಾಂಕ್ ಯು. ನಾನು ಈ ಪಂಚರತ್ನಗಳು ಮೂವಿಲಿ ಭುವನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ನಾನೊಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಎಷ್ಟೊಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಟ್ಸ್ ಆಲ್. 2016-17 ಸಿಂಧೂರ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದರಲ್ಲಿ ನನ್ನ ಮಗನ ಪಾತ್ರ. ಅದರಲ್ಲಿ ನಮ್ಮ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಯಿತು ಅಂತಂದರೆ, ಸೀರಿಯಲ್ ನೋಡೋದವರು ಅಷ್ಟೇ ಅಥವಾ ಶೂಟಿಂಗ್ ನೋಡಿದವರು ಅಷ್ಟೇ ನಾವು ನಿಜವಾಗ್ಲೂ ಮಗ ಅಪ್ಪ ಅಂತ ಭಾವಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ನಮ್ಮಿಬ್ಬರದು ಹೊಂದಾಣಿಕೆ ಇತ್ತು. ಆ್ಯಂಡ್ ಐ ಮಸ್ಟ್ ಅಡ್ಮಿಟ್ ಹಿ ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಆ್ಯಂಡ್ ಲೇಟರ್ ಆನ್ ಅವನು ಈ ಪಿಕ್ಚರಿಗೆ ಕೈ ಹಾಕಿ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಒಳ್ಳೆ ಲೈನೇ ತೊಗೊಂಡಿದ್ದಾರೆ ಇವನು ಗೌತಮ್ ಅಂತ. ಆ್ಯಂಡ್ ನನ್ನ ಎಣಿಕೆ ತಪ್ಪಿಲ್ಲ. ಯು ಹ್ಯಾವ್ ಟೇಕನ್ ಅ ನ್ಯೂ ಫೀಲ್ಡ್ ಆ್ಯಂಡ್ ವಿತ್ ನಿಮ್ಮ ಟ್ಯಾಲೆಂಟು, ನಿಮ್ಮ ಇಮ್ಯಾಜಿನೇಷನ್ಗೆ ಅದು ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ನನಗನ್ಸುತ್ತೆ. ಸೊ ಆವಾಗ ನನ್ನ ಕರೆದುಬಿಟ್ಟು ಒಂದು ಎಜುಕೇಷನ್ ಮಿನಿಸ್ಟರ್ ಈ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಸಾಧಿಸಿದ್ದಾರೆ, ಅವ್ರಿಗೆಲ್ಲ ನೀವು ಆನರ್ ಮಾಡೋ ಸೀನ್ ಇರುತ್ತೆ ಬನ್ನಿ ಅಂದಾಗ ನಾನು ಖುಷಿಯಾಗಿ ಒಪ್ಕೊಂಡು ಹೋಗಿ ಅರ್ಧ ದಿನ ಶೂಟಿಂಗ್ ಆಯಿತು ಮಹಾಲಕ್ಷ್ಮಿ ಲೇಔಟ್ ಏರಿಯಾದಲ್ಲಿ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿ ಕಂಪನಿ ಆಫ್ ದ ಚಿಲ್ಡ್ರನ್. ಕಲಾವಿದೆ. ಸೊ ಒಂದಷ್ಟು ಮೂವಿಗಳಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಸದ್ಯಕ್ಕೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ರಾಯರ ಅತ್ತಿಗೆ ರೋಲ್ ಮಾಡ್ತಾ ಇದ್ದೀನಿ. ಈ ಮೂವಿ ನನಗೆ ಗೌತಮ್ ಸರ್ ಆಫರ್ ಮಾಡಿದ್ದು. ಆ್ಯಂಡ್ ಆಲ್ ಆಫ್ ಎ ಸಡನ್ ಇದ್ದಿದ್ದು. ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಇಲ್ಲ, ನೀನು ಮಾಡ್ತೀಯ ಮಾಡು ಅಂತ ಮಾಡಿಸಿದ್ರು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ವೆರಿ ರಾ ಸಬ್ಜೆಕ್ಟ್ ಇದು. ನೀವು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏನೋ ಫ್ಯಾಂಟಸಿ ಆಗಲಿ ಏನೋ ತುಂಬ ಕಲರ್ಫುಲ್ ಆ ಥರ ಎಲ್ಲ ಏನೂ ಬರಲ್ಲ. ರಾ ಸಬ್ಜೆಕ್ಟ್, ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಅದರಲ್ಲೂ ಒಂದಷ್ಟು ಮೆಸೇಜ್ನ ಪಾಸ್ ಆನ್ ಮಾಡ್ಬೋದು ನಾವು ಆಡಿಯನ್ಸ್ಗೆ ಹೇಗೆ ಹೇಳ್ಬೋದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ. ತುಂಬ ಸಿಂಪಲ್ ಮೆಸೇಜ್. ಲೈಕ್ ಮಕ್ಕಳು ಎಲ್ಲರೂ ವಿಭಿನ್ನ ರೀತಿ ಇರ್ತಾರೆ. ಜಸ್ಟ್ ಬಿಕಾಸ್ ಒಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂದ ತಕ್ಷಣ ಅವರು ಗ್ರೇಟು, ಇನ್ನೊಬ್ಬರು ಏನೋ ಅವರಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಮೆಸೇಜ್ ಆಗಲಿ, ಇಲ್ಲ ನಮ್ಮ ಆ್ಯಸ್ ಎ ಸಿಟಿಸನ್ ನಾವು ಯಾವ ಥರ ನಡ್ಕೊಳ್ಬೇಕಾಗಿದೆ ಒಂದು ಜಾಗದಲ್ಲಿ, ಆ ಥರ ಸಣ್ಣ ಸಣ್ಣ ಮೆಸೇಜನ್ನು ಪಾಸ್ ಆನ್ ಮಾಡುವಂಥ ಪ್ರಯತ್ನ ಈ ಸಿನಿಮಾದಿಂದ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ನೀಟಾಗಿ ರಾ ಆಗಿ ಕಾಣಿಸುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಅವರು ಎಂಜಾಯ್ ಮಾಡಿಕೊಂಡು ಒಂಥರ ಎಲ್ಲರೂ. ಗೌತಮ್ ನನಗೆ
ಪ್ರೇಮ ಗಿಮ ಜಾನದು ಆದಮೇಲೆ ಸ್ವಲ್ಪ ಪರಿಚಯ ಆಗಿದ್ರು. ಕಾರಣಾಂತರಗಳಿಂದ ಅವ್ರದ್ದು 4ನೇ ನಾನು ರಿಲೀಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವರು ಬೇರೆ ಏನೋ ಕಮಿಟ್ಮೆಂಟ್ಸಲ್ಲಿದ್ದರು. ಬಟ್ ಆ ಒಂದೂವರೆ ವರ್ಷದ ನಮ್ಮದು ಜರ್ನಿ, ನಾನು ಅವ್ರದ್ದು ಸಿನಿಮಾ ರಿಲೀಸ್ ಆದಮೇಲೆ ಫೋನ್ ಮಾಡಿದೆ, ಏನು ಮಾಡ್ತಾ ಇದ್ದೀರಾ ಅಂತ. ಈ ಥರ ಇಲ್ಲ ಬ್ರೋ, ಒಂದು ಸಿನಿಮಾ ಪ್ಲಾನ್ ಮಾಡಿದ್ದೀವಿ, ಮಾಡ್ತಾ ಇದೀವಿ ಅಂದರು. ಕಾನ್ಸೆಪ್ಟ್ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಏನಕ್ಕೆ ನಾನು ನೀವು ಅಬ್ಸರ್ವ್ ಮಾಡ್ದಂಗೆ ನಾನು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಮಾಡ್ತೀವಿ, ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಇಯರ್ಲಿ 1 or 2 ಮೂವೀಸ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡ್ತೀವಿ ವಿತ್ ಕಮರ್ಷಿಯಲ್ಸ್. ಈ ಮೂವಿನೂ ಸ್ವಲ್ಪ ಅದೇ ರೀತಿ ಒಂದು ಬ್ರಿಡ್ಜ್ ಮೂವಿ ಲೆವೆಲ್ಗೆ ಪ್ಲಾನ್ ಮಾಡಿ ಮಾಡಿದ್ವಿ. ಸೊ ಅದೇ ರೀತಿ ನಡೀತಾ ಇದೆ, ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನ್ಯಾಚುರಾಲಿಟಿ ಕಾಣಿಸುತ್ತೆ ನಿಮಗೆ. ಕಂಟೆಂಟ್ ವೈಸು ಅವಾಗಲೇ ಕೇಳಿದ್ರಿ ನೀವು, ಗೌರ್ಮೆಂಟ್ಗೆ ಏನಾದ್ರು ಸಂದೇಶ ಕೊಡೋದಿದೆಯಾ ಅಂತ. ಸರ್, ಗೌರ್ಮೆಂಟ್ಗೆ ಆಲ್ರೆಡಿ ಸಂದೇಶ ಇದ್ರಲ್ಲಿ ಹೋಗುತ್ತೆ. ಬಟ್ ಇನ್ನೊಂದೇನೆಂದರೆ, ನಾವು ಈ ಸಿನಿಮಾ ಮೂಲಕ ಅಂದರೆ ಡೈರೆಕ್ಟರು ಥಾಟ್ಸ್ ಪ್ರಕಾರ ಹೇಳ್ತಾ ಇರೋದೇನೆಂದರೆ, ನಾವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ರೋಡಲ್ಲಿ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ಮಾಡ್ಕೋಬೋದು ಅನ್ನೋದು ನಮ್ಮ ಒಂದು ಇಂಟೆನ್ಷನು. ಅಂದರೆ ಆ ಮಕ್ಕಳು ತಮ್ಮ ರೋಡಲ್ಲಿ ಅವ್ರಿಗೆ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇರೋ ಮಕ್ಕಳೇ ಒಂದು ರೋಡ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸೊ ಆ ಥರದೊಂದು ಕಾನ್ಸೆಪ್ಟ್ ತೋರಿಸಿದ್ವಿ. ಸೊ ನಾವು ಅಂದರೆ ಬೇರೆ ಮೇಲೆ ಡಿಪೆಂಡೆನ್ಸಿನೂ ನಾವು ಕಡಿಮೆ ಮಾಡಬೇಕು, ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ನೋಡಿ. ಮತ್ತು ಪ್ರತಿಯೊಂದು ಆಯಾ ಕ್ಯಾರೆಕ್ಟರ್ ಡಿವಿಷನ್ ಮೇಲೆ ಬೇರೆ ಬೇರೆನೇ ರೋಲ್ ಇದೆ. ದಯವಿಟ್ಟು ನೋಡಿ. ಮಕ್ಕಳ ಸಿನಿಮಾ 6ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತದೆ.